ಶಿರಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯ ಸಹಸ್ರಳ್ಳಿಯಲ್ಲಿ ಬಾಲಕ ಮಿಥುನ್ ಪುಟ್ಟಪ್ಪ ನಾಯ್ಕ್ ಹಾವು ಕಚ್ಚಿ ಸಾವನ್ನಪ್ಪಿದ್ದು, ಸರಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯತನದಿಂದಲೇ ನಾನು ನನ್ನ ಮಗನನ್ನು ಕಳೆದುಕೊಂಡೆ, ಇಲ್ಲದಿದ್ದರೆ ನನ್ನ ಮಗ ಬದುಕುತ್ತಿದ್ದ ಎಂದು ಮೃತ ಬಾಲಕನ ತಂದೆ ಪುಟ್ಟಪ್ಪ ನಾಯ್ಕ್ ತಮ್ಮ ನೋವನ್ನು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆಯವರ ಎದುರು ಎಳೆಯಾಗಿ ಬಿಚ್ಚಿಟ್ಟರು. ರಾತ್ರಿ ಮಕ್ಕಳಿಗೆ ಹಾವು ಕಚ್ಚಿರುವ ಸಂಗತಿ ನಮಗೆ ಗೊತ್ತಿರಲಿಲ್ಲ. ಇಬ್ಬರೂ ಮಕ್ಕಳಿಗೆ ವಾಂತಿ ಆರಂಭವಾದಾಗ ಊಟ ತಿಂಡಿಯಲ್ಲಿ ಏನಾದರೂ ವ್ಯತ್ಯಾಸವಾಗಿರಬಹುದು ಎಂದು ಸುಮ್ಮನಾಗಿದ್ದೆವು. ಆದರೆ ಮನೆಯ ಪಕ್ಕದಲ್ಲಿ ಹಾವು ಹರಿದು ಹೋಗುತ್ತಿದ್ದುದನ್ನು ಗಮನಿಸಿದೆವು. ಇಬ್ಬರಲ್ಲಿಯೂ ವಾಂತಿ ಜಾಸ್ತಿಯಾದ ತಕ್ಷಣ ಬೆಳಗಿನ ಜಾವ 4:45 ಸುಮಾರಿಗೆ ಶಿರಸಿಯ ಪಂಡಿತ್ ಸರಕಾರಿ ಆಸ್ಪತ್ರೆಗೆ ಮಗ ಹಾಗೂ ಮಗಳನ್ನು ಕರೆದುಕೊಂಡು ಬಂದೆ. ಆಸ್ಪತ್ರೆಗೆ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ಆಸ್ಪತ್ರೆಯ ಹೊರಗಡೆ ಬಿಡಾಡಿ ದನಗಳು ಮಲಗಿದ್ದವು. ಒಳಗಡೆ ಹೋಗಿ ನೋಡಿದರೆ ವೈದ್ಯರೇ ಇರಲಿಲ್ಲ. ನಂತರ 10 ನಿಮಿಷ ತಡವಾಗಿ ನಿದ್ರೆಯ ಮಂಪರಿನಲ್ಲಿ ಬಂದ ವೈದ್ಯರು ಚಿಕಿತ್ಸೆ ನೀಡಲು ಮುಂದಾದರು. ಮಗನ ಕಿವಿಯ ಹತ್ತಿರ ಏನೋ ಕಚ್ಚಿದ ಗಾಯವಾಗಿದೆ ಎಂದು ನಾನು ಹೇಳಿದರೂ ಅವರು ನಿರ್ಲಕ್ಷ್ಯ ತೋರಿದರು. ಅವರಿಗೆ ಹಾವು ಕಚ್ಚಿದೆ ಎಂಬ ಕನಿಷ್ಠ ಜ್ಞಾನವೂ ಇರಲಿಲ್ಲ ಎಂದು ಪುಟ್ಟಪ್ಪ ಅಳಲು ತೋಡಿಕೊಂಡರು. ಅದು ರಾತ್ರಿ 2 ಗಂಟೆ ಸುಮಾರು ಶುರುವಾಗಿತ್ತು. ಹಂಗಂತೇಳಿ ಅದು ನಮ್ಗೆ ಹಾವು ಕಚ್ಚೈತಿ ಅಂತೇಳಿ ಗೊತ್ತಿಲ್ಲ. ಅದು ಏನಾಯ್ತು ಅಂದ್ರೆ ಒಬ್ಬ ಒಮೆಂಟ್ ಮಾಡಕತ್ತಿದ್ರು ಮಕ್ಕಳು. ಆಮೇಲೆ ಹೊರಗಡೆ ಕರ್ಕೊಂಡು ಒಮೆಂಟ್ ಮಾಡ್ತೀವಿ ನೀವು 2 ಸರಿ. ಮತ್ತು ಆಮೇಲೆ ಮತ್ತೆ ಬಂದು ಮಲಗಿದ್ವಿ. ಸ್ವಲ್ಪ ಹೊತ್ತಿಗೆ ಮತ್ತೆ ಶುರು ಮಾಡಿದ್ವಿ. ಆಮೇಲೆ ಕರೆಂಟ್ ಇಲ್ಲ ಆಗಿತ್ತು. ಆ ಸಂದರ್ಭದಾಗ ಏನಾಯ್ತು ಅಂದ್ರೆ 2 ದೀಪ ಹಚ್ಚಿಟ್ವಿ. ದೀಪ ಹಚ್ಚಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಹಾವು ಸಣ್ಣ ಹರಿತಾ ಬಂತು. ಅವಾಗ ನೋಡಿದೆ ನಾನು. ಇನ್ನು ಹೊಡೆದ್ರೆ ಮಕ್ಕಳು ಹಾಸಿಗೆ ಕುಕ್ಕೊಂಡು ಹೊಡೆದು ಬಿಟ್ಟಿತ್ತು ಅಂತೇಳಿ ಆ ಭಯದಿಂದ ಹೊಡಿಲೇ ಇಲ್ಲ. ಮಕ್ಕಳಿಗೆ ಹಾವು ಕಚ್ಚಿದೆ ಗೊತ್ತಿಲ್ಲ. ಏನೋ ಈ ಹಸಿ ಶೇಂಗಾ ತಿಂದಿದೆ, ಅದಕ್ಕೇನೋ ಅಸಿಡಿಟಿ ಆಗಿರ್ಬೋದು ಅಂತೇಳಿ ತಿಳ್ಕೊಂಡು ಮಗ ಮಗಳು ಇಬ್ರು ಮಾಡ್ತಾ ಇದ್ರು. ಅಂದ್ರೆ ಮಗುಗ ಸ್ವಲ್ಪ ಜಾಸ್ತಿ ಆಗಿತ್ತು. ಅಲ್ಲಿಂದ ಶಿರ್ಸಿ ಕರ್ಕೊಂಡು ಬಂದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟ್ಲಾಗೆ ಇಲ್ಲಿ ಎದುರು ಬಾಗಿಲಿಗೆ ಬಂದ್ವಿ. ಇದಲ್ಲ ಅಲ್ಲಿ ಕೆಳಗಿರ್ಬೋದು ಅಂತ ಹೇಳಿದ. ಆಗಿದೆ ಅವತ್ತು ನಿನ್ನೆಲ್ಲ ಮೊನ್ನೆ ಬೆಳಗಿನ ಜಾವ ಅಲ್ವಾ? ಮೊನ್ನೆ ಮಂಗಳವಾರ ನೈಟ್ ಕಳೆದಿದ್ದು 2 ಗಂಟೆಗೆ. ಮಂಗಳವಾರ ರಾತ್ರಿ ಬುಧವಾರ ಬೆಳಗಿನ ಜಾವ ಕಳೆದಿದೆ ಅಲ್ವಾ? ಅಂದ್ರೆ ಹೊಡೆದಿದೆ ಇವಾಗ ಹೇಳ್ತಾ ಇರೋದು. ಅವಾಗ ನಮ್ಗೆ ಗೊತ್ತಿಲ್ಲ. ನೀವೆಂತ ಮಾಡಿದ್ರಿ? ಸೀದಾ ಆಸ್ಪತ್ರೆ ಬಂದ್ರಿ. ಎಷ್ಟೊತ್ತಿಗೆ ಆಸ್ಪತ್ರೆಗೆ ಬಂದ್ರಿ? 4:45 ಆಗಿತ್ತು. 4:45 ಆಸ್ಪತ್ರೆ ಬಂದ್ರಿ. ಆಸ್ಪತ್ರೆ ಬಂದ ತಕ್ಷಣ ಎಲ್ಲಿ ಹೋದ್ರಿ ನೀವು? ಫಸ್ಟ್ ಬಾಗಿಲಿಗೆ ಎಂಟ್ರೆನ್ಸ್ ನಿಲ್ಸಿರಿ. ನಮ್ಮ ಫ್ರೆಂಡ್ ಏನಂದ, ಇಲ್ಲಲ್ಲ ಕೆಳಗಡೆ ಇರ್ಬೋದು ನೋಡು ಅಂದ. ನಾ ಅಲ್ಲಿ ಎಲ್ಲೆಲ್ಲಿ ಲೈಟ್ ಇದ್ದಲ್ಲೆಲ್ಲ ಓಡಾಡಿ ನೋಡಿದೆ. ಸೆಕ್ಯೂರಿಟಿ ಯಾರು ಇರ್ಲಿಲ್ಲ. ಬೆಳಗಿನ ಜಾವ ಏನೂ ಇಲ್ಲ. ಒಂದು 10 ದನ ಇದ್ದು ನೋಡಿ, ಬಾಗ್ಲ ಮಲ್ಕೊಂಡಿದ್ದು. ಸರ್ಕಾರಿ ಸಿರ್ಸಿ ಪಂಡಿತ್ ಸಾರ್ವಜನಿಕ ಹಾಸ್ಪಿಟಲ್ ಅಲ್ಲೇ ಆಸ್ಪತ್ರೆಯಲ್ಲಿ 10 ದನ ಇದ್ರು. 10 ದನ ಮಲಗಿದ್ವು. ಎದುರುಗಡೆ 2 ಜನ ಮಲಗಿದ್ವು. ಕೊನೆಗೆ ನಾ ಕೇಳಿದೆ ಡಾಕ್ಟರ್ ಇಲ್ಲಿ ಅಂತ. ಅವ್ರು ಕೇಳಿದ್ರು, ಅಲ್ಲಿ ಹೋಗಿ ಕೇಳ್ರಿ ಅವ್ರಂತ. ಅವಾಗ ಗೇಟ್ ಕಾಯಿ ಬರ್ತಾರಲ್ಲ, ಅವ್ರನ್ನ ಕೇಳಿದೆ ನಾನು. ಅವಾಗ ಎದ್ದ ಏನು ಅಂತ ಹಿಂಗಾಗೈತೆ ಅಂತ. ಅವಾಗ ಸಿಸ್ಟರ್ನ ಕರೆದ. ಸಿಸ್ಟರ್ ಬಂದ್ರು. ಏನಾಯ್ತ್ರಿ ಅಂದ್ರೆ ಈ ತರ ಆಗೈತೆ ನೋಡ್ರಿ ಅಂತ. ಅವ್ರು ಆಮೇಲೆ ಬಂದರು. ತಡ್ರಿ ನಾನು ಬಂದೆ ಅಂತೇಳಿ ಹೋದ್ರು. 10 ನಿಮಿಷ ಬರ್ಲಿಲ್ಲ. 10 ನಿಮಿಷ ಬಿಟ್ಟು ಬಂದ್ರು. ಅವಾಗ ಇವ್ರು ಬಂದ ತಕ್ಷಣ ಡಾಕ್ಟರ್ ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಬಂದ್ರು ಏನಾಯ್ತು ಅಂದ್ರೆ ಹಿಂಗ ಆಗೈತ್ರಿ ಅಂದ್ರೆ ಒಂದ್ ಹಾವು ನೋಡಿದ್ವಿ ನಾವು. ಮಕ್ಳಿಗೆ ಕಡ್ದೈತೋ ಬಿಟ್ಟೈತೋ ಗೊತ್ತಿಲ್ಲ. ಮಕ್ಳು ವಾಂತಿ ಮಾಡ್ತಾ ಇದಾರೆ. ಆಯ್ತು ಅಂದ್ರೆ ಸಿಸ್ಟರ್ ಇದ್ದಿದ್ದು ಕೊಡ್ರಿ ಅಂತ ಅವ್ರಿಗೆ ಏನು ಹೇಳಿದ್ರು. ಡ್ರಿಪ್ ಏರ್ಸಕ್ಕೆ ನನ್ನ ಮಗಗೆ ಸೂಜಿಲಿ ಹಾಕಕ್ ಹೊರಟು. ಅವಾಗ ಅದನ್ನ ನೋಡಿದವ ಎದ್ದು ಹೊಯ್ಕಿನಾಕತ್ಬಿಟ್ಟ. ದೊಡ್ಡ ಮಾತಾಡಕ್ ಬರ್ತಿರಲ್ಲ ಮಗ. ಅವಾಗ ನಾನು, ಆಮೇಲೆ ಕಂಪೌಂಡರ್ ಒಬ್ರು, ಆಮೇಲೆ ಮತ್ತೊಬ್ರು ಇದ್ರು ಪಾಪ ಅಲ್ಲಿ. ಅಂದ್ರೆ ನೀವು ಈಗ ಇದಿಷ್ಟು ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗಿರ್ಬೋದು? 4:45 ಆಸ್ಪತ್ರೆಗೆ ಹೋದ್ರಿ. ಅವ್ರು ಬಂದು ಡ್ರಿಪ್ಸ್ ಹಾಕೋ ಟೈಮಲ್ಲಿ ಎಷ್ಟೊತ್ತಾಗಿರ್ಬೋದು? ಅವಾಗ ಒಂದು 15-20 ನಿಮಿಷ ನಂತರ ಶುರುವಾಗೈತೆ. 20 ನಿಮಿಷ ನಂತರ ಆಯ್ತಾ? ಒಂದು 20 ನಿಮಿಷ ಅಂದ್ರೆ ಡಾಕ್ಟರ್ ಬಂದ್ರು. ಅಷ್ಟೊಂದು 5:15 ಆಗಿರ್ಬೋದಾ? 5:15 ಆಗಿರ್ಬೋದು. ಮತ್ತೆ ಹಿಂಗೆ ಮಾಡಿದವ ಒಂದೇ ಸರಿ ಹಿಂದಕ್ಕೆ ಬಿದ್ದ. ಬಿದ್ದ ತಕ್ಷಣ ಡಾಕ್ಟರ್ ಏನಂದ್ರು, ನಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಇದು ಕೊಡಕ್ಕಾಗಲ್ಲ, ನೀವು ಹುಬ್ಳಿ ಒಯ್ರಿ KMC ಗೆ, ಇಲ್ಲ ಕಾರವಾರ ಒಯ್ರಿ ಅಂತ. ಅಲ್ರಿ ಕಾರವಾರ ಹುಬ್ಳಿ ಒಯ್ಯಕ್ಕಾಗುತ್ತೆ? ನಮ್ಮ ಹತ್ರ ಆಗಲ್ಲ, ಮಕ್ಕಳ ಡಾಕ್ಟ್ರು. ಅವಾಗ ನನ್ನ ಫ್ರೆಂಡ್ ಏನಂದ, ಇಲ್ಲಿ ಇದಕ್ಕೆ ಮಹಾಲಕ್ಷ್ಮಿ ಒಯ್ಯೋಣ, ಅಲ್ಲಿಗೆ ಅಲ್ಲೇ ಅಂದ್ರೆ ಅಂಬುಲೆನ್ಸ್ ಆಗಂದಾಗೆ ಕೊಟ್ರು. ಅಂದ್ರೆ ಈಗ ಎಷ್ಟೊತ್ತಾಗಿತ್ತು? ಅಷ್ಟೊತ್ತಿಗೆ 5:45 ಆಗಿರ್ಬೋದು.
ಇದು ಮುಖಾಲ ಆಗಿರ್ಬೋದು. ಸೊ 1 ತಾಸು ಈ ಆಸ್ಪತ್ರೆ ವೇಸ್ಟ್ ಆಯ್ತು. 1 ತಾಸು ಇಲ್ಲೇ ವೇಸ್ಟ್ ಆಯ್ತು. ಆಮೇಲೆ ಅಲ್ಲಿ ಮಹಾಲಕ್ಷ್ಮಿ ತಗೊಂಡೋದ್ವಿ. ಆಮೇಲೆ ವೀಲ್ ಚೇರಿ ಹಾಕೋಣದ್ರಲ್ಲಿ ಅವ್ರು ಗೊತ್ತಾಯ್ತು ಅವ್ರಿಗೆ ಡೆತ್ ಆಗಿದೆ ಅಂತ. ಬೇಡ ಹಂಗೆ ಆಯ್ತು ಅವ್ರಿ ಅಂತ ತಗೊಂಡೋಗಿ ಮಲಗಿಸಿದೆ. ಆ ಡಾಕ್ಟ್ರು ವಾಕಿಂಗಿಗೆ ಹೋದಾರ ಪಾಪ. ಅದೇ ಶೂ ಮತ್ತು ಒಂದು ಟೀ ಶರ್ಟ್ ಹಾಕಿದ್ರು. ಬಂದು ನೋಡಿದ್ರು, ಎಲ್ಲ ಇದ್ ಮಾಡಿ ನೋಡಿದ್ರು ಒಂದು ಶ್ವಾಸ ಬರ್ಲಿಲ್ಲ. ಆಮೇಲೆ ಇಲ್ಲ ಇವ್ನು ಹೋಗಿದ್ದಾನೆ, ತಲೆ ಕೆಡ್ಸ್ಕೊಬೇಡ. ನನ್ನ ಮಗಳಲ್ಲಿ ಒದ್ದಾಡ್ತಾ ಇದ್ದಾಳೆ. ನಾವು ಅವಳು ಇವನ್ ಬಗ್ಗೆನೇ ಲಕ್ಷ್ಯ, ಅವಳ ಬಗ್ಗೆ ಲಕ್ಷ್ಯನೇ ಇಲ್ಲ. ಅವ್ರ ಡಾಕ್ಟರ್ ಅಂದ್ರು ಇಲ್ಲ ಅವಳು ಉಳಿಯಲ್ಲ ಅಂದ್ರು. ನಿಮ್ಗೆ ಏನೇನಾಗಿತ್ತು ಅಂದ್ರೆ ಹಿಂಗೆ ಸರ ಕಚ್ಚೆತ್ತೋ ಬಿಟ್ಟೆತ್ತೋ ಗೊತ್ತಿಲ್ಲ ಹಾವು. ಆಮೇಲೆ ಕಿವಿ ಹಿಂಗೆ ಎತ್ತು ನೋಡಿದಾರೆ ಅಂದ್ರು. ತೋರಿಸಿ ಸರ್ ಇಲ್ಲಿ ಈ ತರ ಇತ್ತು ನೋಡಿ, ಇದು ಹಾವು ಕಚ್ಚಿದ್ದೆ. ಆಮೇಲೆ ನನ್ನ ಮಗಳನ್ನ ಪರೀಕ್ಷೆ ಮಾಡಿದ್ರು, ಬೆಟ್ ಹತ್ರ ಆಗಿತ್ತು. ಇವಳಿಗೂ ಹಾವು ಕಚ್ಚಿತ್ತು ನಾವು, ಇಷ್ಟು ಗೊತ್ತಾಗಿಲ್ವ ಅಂತ. ಸರ್ ನಮ್ಗೇನು ಗೊತ್ತಿರಿ ಅಂದ್ರು. ಆಮೇಲೆ ಆಯ್ತು ಅಂದ್ರೆ ಯಾವ ತರದ ಹಾವು ನೋಡಿದೀಯಾ ಅಂದ್ರು. ಹೌದು. ಪಕ್ಕ ನೋಡಿದೀಯಾ ಅಂದ್ರು. ಹೌದು ಅಂತ. ನಾನು ತೋರಿಸ್ತೇನೆ ಈಗ ಅದೇ ಅಂತ ಹೇಳ್ಬೇಕು, ಬೇರೆ ಆದ್ರೆ ಮೆಡಿಸಿನ್ ವ್ಯತ್ಯಾಸ ಆಗ್ತಾವು. ಆಯ್ತಾ ಅಂದ್ರು. ಆಯ್ತು ಅಂತ ಎಲ್ಲ ತೋರಿಸ್ತಾ ಬಂದ್ರು. ಕೊನೆಗಿದೆ ಸರ್ ನೋಡಿ ಹಾವು ಬಂದೆ. ಅವಾಗ ಅವ್ರು ನೋಡಿದ್ರು, ತಕ್ಷಣ ಟ್ರೀಟ್ಮೆಂಟಿಗೆ ಹೋಯ್ತು. ಸುಮಾರು 8-10 ಬಂದು ಹೇಳಿದ್ರು, ಅವಳು ಕಷ್ಟ ಇದೆ ಬದುಕೋದು, ನೋಡು ಅದನ್ನ ಧೈರ್ಯ ಮಾಡೋ, ಗಟ್ಟಿ ಧೈರ್ಯ ಮಾಡಿ ನೀನು. ಆಯ್ತು ಸರ್ ಒಂದು. ಆಮೇಲೆ 9-10 ಮತ್ತೆ ಬಂದು ಹೇಳಿದ್ರು, ಇನ್ನೇನು ತೊಂದರೆ ಇಲ್ಲ, ಇವ್ರ ಬಗ್ಗೆ ಯೋಚನೆ ನೋಡ್ಬೇಡ, ಅವನ ಮುಂದೆ ಏನ್ ಮಾಡ್ತೀವಿ ನೋಡು. ವೈದ್ಯರು ಇಬ್ಬರಿಗೂ ಚಿಕಿತ್ಸೆ ನೀಡಿದ ಕೆಲ ಸಮಯದ ನಂತರ ಮಗ ಒಮ್ಮೆಲೆ ಮೇಲೆ ಎದ್ದು ಹಾಗೆ ಮಲಗಿದ. ತಕ್ಷಣ ವೈದ್ಯರು ಕಾರವಾರ ಅಥವಾ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ಅಲ್ಲಿಂದ ನಾವು ಶಿರಸಿಯ ಮಹಾಲಕ್ಷ್ಮಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಆದರೆ ಅಲ್ಲಿದ್ದ ವೈದ್ಯರು ಪರೀಕ್ಷೆ ಮಾಡಿ ಮಗ ಈಗಾಗಲೇ ಮೃತಪಟ್ಟಿರುವುದಾಗಿ ತಿಳಿಸಿದರು. ಮಗಳಿಗೂ ಹಾವು ಕಚ್ಚಿದ್ದು ಬದುಕುವುದು ಕಷ್ಟ ಎಂದರು. ಆದರೆ ಸೂಕ್ತ ಚಿಕಿತ್ಸೆಯ ನಂತರ ಮಗಳು ಗುಣಮುಖಳಾದಳು. ಆದರೆ ಮಗನನ್ನು ಕಳೆದುಕೊಂಡೆ. ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಬದಲು ಮೊದಲೇ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೆ ನನ್ನ ಮಗ ಬದುಕುಳಿಯುತ್ತಿದ್ದ ಎಂದು ಕಣ್ಣೀರಿಟ್ಟರು. ಸರ್ಕಾರಿ ಆಸ್ಪತ್ರೆಗೆ ಶೀತ ಜ್ವರ ಬಂದವರು ಮಾತ್ರ ಹೋಗಬೇಕು. ತುರ್ತು ಚಿಕಿತ್ಸೆಗೆಂದು ಹೋದರೆ ರೋಗಿಗಳು ಬದುಕುವುದು ಕಷ್ಟ. ಪ್ರಾಣ ಬಿಡಬೇಕೆಂದಿದ್ದರೆ ಮಾತ್ರ ಅಲ್ಲಿಗೆ ಹೋಗಬೇಕು. ಬದುಕುವ ಆಸೆ ಇದ್ದರೆ ಆ ಆಸ್ಪತ್ರೆಗೆ ಹೋಗಲೇಬಾರದು. ನನ್ನ ಮಗನಿಗೆ ಸರಿಯಾದ ವೇಳೆಯಲ್ಲಿ ವೈದ್ಯರು ಸ್ಪಂದಿಸಿ ಚಿಕಿತ್ಸೆ ನೀಡಿದ್ದರೆ ಆತ ಬದುಕಿರುತ್ತಿದ್ದ. ನನಗಾದ ಈ ದುರ್ಗತಿ ಇನ್ಯಾರಿಗೂ ಆಗಬಾರದು ಎಂದರು. ಹೇಳೋ ಬಯಸೋದೇನಂದ್ರೆ, ಬಡವರಿಗಾಗಿ ತೆರೆದಿಟ್ಟು ಹಾಸ್ಪಿಟ್ಲಲ್ಲಿ ಈ ತರ ಅವ್ಯವಸ್ಥೆ ಮಾತ್ರ ಇಡಬಾರ್ದು. ಇಟ್ರೆ ಆ ತರ ಇಟ್ಕೊಂಡಿದ್ರೆ ಆ ಬಾಗ್ಲ ತೆಗಿಲೇಬಾರ್ದು. ಇನ್ನ 4 ದನ ಕಟ್ಟಿ ಸಾಕಿ ಅವರೇ ಜೀವನ ಮಾಡ್ಕೊಂತಿರ್ಲಿ. ಇದು ಮಾನವರದ್ದು ಹಾಸ್ಪಿಟ್ಲ್ ಅಲ್ಲ, ಇದು ಜಾನವರ ಹಾಸ್ಪಿಟ್ಲ್ ಆಗಿದೆ ನನ್ನ ಪ್ರಕಾರ. ಖಂಡಿತ. ಈಗ ನಾನು ಕೊನೆಯದಾಗಿ ಹೇಳುವಂತ ಮಾತು, ನಿಮ್ಮ ಮಗನನ್ನ ನಾವು ಮತ್ತೆ ತಂದು ಕೊಡಕ್ಕಾಗಲ್ಲ. ಮಗಳು ಏನು ಚೆನ್ನಾಗಿದ್ದಾಳೆ, ಅವಳ ಒಂದು ಆರೈಕೆಗೆ ನಮ್ಮ ಕೈಲಾದಂಥ ನಮ್ಮ ಟ್ರಸ್ಟ್ಗಳಿಂದ ನಮ್ಮ ಸಹಾಯವನ್ನು ಮಾಡ್ತೇವೆ. ನಿಮಗೆ ನಿಮ್ಮ ಒಟ್ಟಿಗೆ ಇವತ್ತು ಅಂತ ನಾನು ಯಾವತ್ತೂ ಕೂಡ ನಾನು ಇರುತ್ತೇನೆ. ಆದರೆ ಮುಂದಿನ ದಿವಸದಲ್ಲಿ ತಮ್ಮ ಒಂದು ಸಹಕಾರ ಬೇಕು. ಈಗ ನಾವು ಈ ವ್ಯವಸ್ಥೆಗಳು ಹೋರಾಟ ಮಾಡಬೇಕು. ಇಂಥ ವ್ಯವಸ್ಥೆ ಯಾರಿಗೂ ಆಗಬಾರ್ದು. ಅದಕ್ಕೆ ತಮ್ಮ ಸಹಕಾರವನ್ನ ದಯವಿಟ್ಟು ಕೊಡಿ ಅಂತ ಹೇಳಿ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಂತೇನೆ. ನೀವು ಎಷ್ಟೊತ್ತಿಗೂ ಕೇಳ್ರಿ, ಇನ್ನೂ ನಾನು ಜನ ಬೇಕಾದ್ರೆ ಕರ್ಕೊಂಡು ಬರ್ತೀನಿ. ನನ್ನ ಮಗ ಹೋಗಿದ್ ಬಿಡ್ರಿ, ಅದು ಹೋಗಿ ಆಯ್ತು, ಅದು ಮುಗಿದು ಹೋಯ್ತು. ಆದ್ರೆ ಅವ್ನು ಸಿಗಲ್ಲ, ಅದು ನಮ್ಮ ಜೀವರಲ್ಲಿವರೆಗೂ ನನ್ನ ಮಗನ್ ಮರೆಯಕ್ಕಾಗಲ್ಲ. ಅಂತ ಪರಿಸ್ಥಿತಿಯಾಗಿ ನಾವಿದ್ದೀವಿ. ಮಗನನ್ನು ಕಳೆದುಕೊಂಡು ದುಃಖದಲ್ಲಿದ್ದ ತಂದೆಯ ಅಳಲನ್ನು ಆಲಿಸಿದ ಅನಂತಮೂರ್ತಿ ಹೆಗಡೆ ಸಾಂತ್ವನ ಹೇಳಿ, ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಪುತ್ರ ಶೋಕ ನಿರಂತರವಾದದ್ದು. ನಿಮ್ಮ ಪತ್ನಿಗೆ ಹಾಗೂ ನಿಮಗೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ. ನಿಮ್ಮ ಜೊತೆ ನಾವಿರುತ್ತೇವೆ ಎಂದು ಧೈರ್ಯ ತುಂಬಿದರು. ದುಃಖದಲ್ಲಿದ್ದ ಮೃತ ಬಾಲಕ ಮಿಥುನ್ನ ತಂದೆಗೆ ಅನಂತಮೂರ್ತಿ ಹೆಗಡೆ ಆರ್ಥಿಕ ನೆರವು ನೀಡಿ ಆಸ್ಪತ್ರೆಯಲ್ಲಿರುವ ಮಗಳ ಮುಂದಿನ ಚಿಕಿತ್ಸೆಗೆ ಬೇಕಾದ ಹಣಕಾಸಿನ ಸಮಸ್ಯೆಯಾದರೆ ತಕ್ಷಣ ತಮ್ಮನ್ನು ಸಂಪರ್ಕಿಸುವಂತೆ ಧೈರ್ಯ ತುಂಬಿದರು. ಆಗಿದೆ ಅಂತಂದ್ರೆ ನಾನು ಹೇಳ್ತೇನೆ ಅಂತಂದ್ರೆ, ಈಗ ನೋಡಿ, ನಿಮ್ಮ ಮಗಳಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಅದು ಖರ್ಚಾಗ್ತದೆ. ಅದಾದ ನಂತರದಲ್ಲಿ ಈಗ ಅವಳಿಗೆ ಎಜುಕೇಶನ್ ಇದಕ್ಕೆ ಮುಂದೆ ಸಹಾಯ ಮಾಡ್ತೇವೆ, ಸಹಾಯ ಇದೆ ಆಯ್ತಾ. ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮನೆಯವರಿಗೆ ನೀವು ಸಮಾಧಾನ ಮಾಡಿ, ಮೀನ್ಸು ಅವರಿಗೆ ನೀವು ಸಮಾಧಾನ ಮಾಡಿ. ಅವ್ರು ಯಾವ ಕಾರಣಕ್ಕೂ ಮನಸ್ಸಿಗೆ ಹಚ್ಕೊಂಡು ಹೊರಗಬಾರ್ದು. ಪುತ್ರ ಶೋಕಂ ನಿರಂತರಂ ಅಂತೇಳಿ ಶೋಕಿದೆ. ನಿಮ್ಮ ಮಗನಿಗೆ ಆಯಿತಾ, ಅವನ ತಂದುಕೊಡೋಕೆ ನಮಗೂ ಸಾಧ್ಯ ಇಲ್ಲ. ಅವನಿಗೆ ಸಾವಿನ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಭಾವನೆ. ಮಗಳಿಗೆ ಈಗ ಆಸ್ಪತ್ರೆ
ಖರ್ಚು ಇರ್ತದೆ. ನಾವು ಸ್ವಲ್ಪ ಒಂದು ಸಹಕಾರ ಕೊಡ್ತಾ ಇದ್ದೀವಿ. ಆಯ್ತಾ? ನೀವು ಒಳ್ಳೇದಾಗಲಿ. ಮತ್ತೆ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಕೇಳಿ ದಯವಿಟ್ಟು. ಹಾಂ, ಎಂತ ಇದ್ರು ಕೇಳಿ. ನಮ್ಗೆ ಭಾಳ ದುಃಖ ಆಯಿತು. ಫ್ರೆಂಡ್ಸ್ ಇಷ್ಟೆಲ್ಲ ಆಯಿತಾ? ನಾನು ಈಗ ನೆಕ್ಸ್ಟ್ ಹೇಳ್ತೇನೆ. ನಾವೊಂದು ಅದ್ರ ಬಗ್ಗೆ ಒಂದು ಹೇಳೋಣ. ಈ ಮುಂದೆ ನಾಳೆ ಯಾರೂ ಕೂಡ ಈ ರೀತಿಯ ಸಾವು ಅನ್ನೋದು ನನ್ನ ಗಟ್ಟಿಯಾದಂಥ ಒಂದು ಆಶಯ. ನಮಸ್ಕಾರ. ನಾನು ಎಂದಾದ್ರೂ ಫೋನ್ ಮಾಡಿ.